ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ನೋಡ್ಕೊಂಬರೋಣ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಕಾವ್ಯ ಪ್ರೇಮನ ಕೇಳ್ತಿರ್ತಾರೆ, ಯಾಕೆ ಅಕ್ಕ ಹೀಗೆ ಆಡ್ತಿದ್ಯಾ, ನಿನ್ಗೆಲ್ಲ ಎಷ್ಟೆಲ್ಲ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗೆಲ್ಲ ಅನ್ಬೇಡ ಕಾವ್ಯ. ರಾಮ್ ನನ್ನ ಮದುವೆ ಅಂದರೆ ನನ್ನ ಬದುಕಿಗೆ ಒಂದು ಅರ್ಥ ಸಿಕ್ಕಿದೆ. ಅವನಿಲ್ಲ ಅಂತ ಅಂದರೆ ನಾನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಅಯ್ಯೋ ಯಾಕಕ್ಕ, ನಿನ್ಗಿನ್ನೂ ಬುದ್ಧಿ ಬರೋದೇ ಇಲ್ಲ. ಇಲ್ಲ ಪ್ರೇಮ, ನಿನಗೆ ಗೊತ್ತಾಗಲ್ಲ ಕಾವ್ಯ. ನನಗೆ ಒಂದು ಬದುಕಿಗೆ ಅರ್ಥ ಸಿಕ್ಕಿದೆ ಅಂತ ಅಂದರೆ ಅದು ರಾಮನಿಂದ ಮಾತ್ರ. ರಾಮಿಲ್ಲ ಅಂತ ಅಂದರೆ ನಾನು ಖಂಡಿತ ನಿಜವಾಗ್ಲೂ ಬದುಕ್ತಿರಲ್ಲ ಅಂತ ಮಾತಾಡ್ತಿರ್ತಾರೆ. ಇನ್ನೊಂದು ಕಡೆ ಶ್ರೀಧರ್ ಮತ್ತು ಕಲ್ಯಾಣಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ನೋಡ್ದ ಪ್ರೇಮ ಅಪ್ಪಟ ಅಪರಂಜಿ ನಿಜವಾಗ್ಲೂ ಸಿಕ್ಕಿರೋದು ನಮಗೆ ಅದೃಷ್ಟನೇ ಅಂತ ಹೇಳ್ತಾರೆ. ಹೌದಮ್ಮ, ಅವಳು ನಿಸ್ವಾರ್ಥ ಗುಣದಿಂದ ಎಷ್ಟು ಮನಸ್ಸಲ್ಲಿ ಸ್ವಲ್ಪ ಗೊಂದಲನ ಕೂಡ ಇಟ್ಕೊಂಡಲ್ಲಿ ಗಂಡನ ಬಗ್ಗೆ ಎಷ್ಟು ಅಭಿಮಾನ ತೋರಿಸ್ತಾಳೆ ಅಂತ ಮಾತಾಡ್ತಿರ್ತಾರೆ. ಹೌದು, ಅದಕ್ಕೆ ನಮ್ಮ ರಾಮ್ಗೆ ಪ್ರೇಮ್ನಂತ ಹೆಂಡತಿ ಸಿಕ್ಕಿರೋದು ತುಂಬಾ ಪುಣ್ಯ ಮಾಡಿದ್ದಾಳೆ. ನಾವು ಎಲ್ಲೂ ಹುಡುಕಿದ್ರು ಕೂಡ ಇಂಥ ಹುಡುಗಿ ಸಿಗ್ತಿರಲಿಲ್ಲ ಅಂತ ಅನ್ಕೋತಿರ್ತಾರೆ. ಹೊರಗಡೆ ಮಹೇಶ್ವರಿ ಮತ್ತು ಕಿಟಿ ಇಬ್ಬರು ಮಾತಾಡ್ತಾರೆ. ಹಬ್ಬಬ್ಬಬ್ಬ ಏನು ನಾಟಕ ಆಡ್ತಾಳೆ, ಮನೇಲಿ ಎಲ್ಲ ಜನರು ಕೂಡ ಮೆಚ್ಚಿ ತನ್ನ ಕಡೆ ವಾಲಿಸ್ಕೊಳ್ಳೋಕ್ಕೆ ಎಷ್ಟೆಲ್ಲ ನಾಟಕ ಆಡ್ತಾಳೆ ಇವಳು ಅಂತ ಅನ್ಕೋತಿರ್ತಾರೆ. ಆಗ ಶ್ರೀಧರ್ ಅವರು ಬೈತಿರ್ತಾರೆ, ನಿಮ್ಮ ಜನ್ಮಕ್ಕೆ ಎಷ್ಟು ಬುದ್ಧಿ ಹೇಳಿದ್ರು ಕೂಡ ನೀವು ಕಲಿಯಲ್ಲ ಅಲ್ವಾ ಅಂತ ಹೇಳ್ತಿರ್ತಾರೆ. ನೀವು ಯಾವತ್ತೂ ಕೂಡ ಬುದ್ಧಿನ ಕಲಿಯಲ್ಲ. ಅವಳಷ್ಟು ತನ್ನ ಪ್ರಾಣನೇ ಪಣಕ್ಕಿಟ್ಟು ತನ್ನ ಗಂಡನ ಉಳಿಸ್ಕೊಂಡಿದ್ದಾಳೆ, ಅದರಲ್ಲೂ ನನ್ನ ಮಗನ ಉಳಿಸ್ಕೊಂಬಂದಿದ್ದಾಳೆ. ಅಂಥದ್ರಲ್ಲಿ ಇಷ್ಟೆಲ್ಲ ಮಾತಾಡ್ತಿದ್ರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಸ್ವಲ್ಪನಾದರೂ ನಿಮಗೆ ಮಾನವೀಯತೆ ಅನ್ನೋದೇ ಇಲ್ವಾ ನಿನಗೆ ಮಹೇಶ್ವರಿ ಅಂತ ಹೇಳ್ತಿರ್ತಾರೆ. ಆ ಹುಡುಗಿ ತನ್ನ ಪ್ರಾಣನೂ ಕೂಡ ಲೆಕ್ಕಿಡ್ದಲೆ ನನ್ನ ಮಗನ ಉಳಿಸಿದಳೆ ಅಂತ ಬೈತಿರ್ತಾಳೆ. ಇನ್ನೊಂದು ಕಡೆ ಕಲ್ಯಾಣಿ, ಯಾಕೆ ಮಹೇಶ್ವರಿ ನಿನ್ನ ಸೊಸೆ ಮೇಲೆ ಇಷ್ಟೊಂದು ನಿನಗೆ ಕೋಪ ಅಂತ ಹೇಳ್ತಾರೆ. ನನಗೆ ಕೋಪ ಅಲ್ಲ, ದ್ವೇಷ. ಮದುವೆ ಟೈಮಲ್ಲಿ ಎಷ್ಟೆಲ್ಲ ಮಾಡಿದ್ಲು ಅಂತ ಹೇಳ್ತಾರೆ. ಆಗಿದ್ದಾಗೋಯ್ತು ಬಿಡು ಮಹೇಶ್ವರಿ, ಮದುವೆ ಟೈಮಲ್ಲಿ ಒಂದು ಆಗಿದ್ದು ಕೆಟ್ಟಗಳಿಗೆ, ಅದಕ್ಕೋಸ್ಕರ ಅದನ್ನೇ ನೆನೆಸ್ಕೊಳಕ್ಕಾಗುತ್ತಾ ಅಂತ ಹೇಳ್ತಾರೆ. ನೀವು ಮರಿಬೋದು, ಅದಕ್ಕೆ ನಾನಂತೂ ಯಾವತ್ತೂ ಮಡಿಯಲ್ಲ. ನನ್ನ ಮಗನ ಮೋಸದಿಂದ ಮದುವೆ ಆದಳವಳು, ನಾನು ಯಾವತ್ತೂ ಅವಳನ್ನ ಕ್ಷಮಿಸಲ್ಲ, ನನ್ನ ಸೊಸೆ ಅಂತಲೂ ಕೂಡ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಸಾಕು ಮುಚ್ಚೆ, ನಿನ್ನ ಬುದ್ಧಿ ನೀನು ಎಲ್ಲಿ ಬಿಡ್ತೀಯಾ ಹೇಳು? ಸ್ವಲ್ಪನಾದರೂ ಮಾನವೀಯತೆಯಿಂದ ಇರೋದ್ಕೊಳ್ಳಿ. ನನ್ನ ಸೊಸೆ ಅಂತ ಹೇಳ್ತಿರ್ತೀಯಾ? ಅಲ್ಲೇ ಇರ್ತೀವ ಸ್ನೇಹ, ಅವಳೇ ಕಾಪಾಡ್ಬೋದಿತ್ತು ರಾಮ್ನ. ಅದಕ್ಕೆ ಕಣೆ ಹೇಳೋದು, ಹೆಂಡ್ತಿನೇ ತನ್ನ ಹೆಂಡ್ತಿ ಗಂಡಂಗೆ ಎಲ್ಲಿ ಏನಾಗ್ಬಿಡುತ್ತೋ ಅಂತ ತನ್ನ ಪ್ರಾಣನ ಪಣಕ್ಕಿಟ್ಟು ಕಾಪಾಡ್ಕೊಂಡಿದ್ದಾಳೆ. ನಿನ್ನ ಸೊಸೆ ಏನು ಮಾಡಲಿಲ್ಲ, ನಿಂತ್ಬಿಟ್ಟಿಲ್ಲ ಹಾಗಾದರೆ ಅಂತ ಶ್ರೀಧರು ಬೈತಾ ಇರ್ತಾರೆ. ನಿಮ್ಗೆ ಯಾರಿಗೂ ಕೂಡ ನಾನು ಹೇಳೋದು ನಿಮಗೆ ಅರ್ಥ ಆಗಿಲ್ಲ. ಒಂದಲ್ಲ ಒಂದಿನ ಅವಳ ಗುಣ ಅರ್ಥ ಆಗುತ್ತಲ್ಲ, ಆವಾಗ ಗೊತ್ತಾಗುತ್ತೆ. ಹೌದೌದು, ಅಲ್ಲಿ ಕಾಪಾಡಿದ್ದು ನನ್ನ ಸೊಸೆ ಕಾವ್ಯ ರಾಮ್ನ, ನಿನ್ನ ಸೊಸೆ ಸ್ನೇಹ ಅಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಂಡು ಬದುಕೋದನ್ನ ಕಲಿ ಅಂತ ಹೇಳ್ಬಿಟ್ಟು ಶ್ರೀಧರ್ ಬೈತಾ ಇರ್ತಾರೆ. ಹೌದು, ಮುಂದೆಲ್ಲ ಒಂದಿನ ಆ ಪ್ರೇಮನ ಬಗ್ಗೆ ಸತ್ಯ ಗೊತ್ತಾಗುತ್ತಲ್ಲ, ಆಗ ಯಾರನ್ನು ಕೂಡ ನನ್ನ ಗಂಡ ಅಂತಲೇ ಕೂಡ ನೋಡ್ದಲೇ ಆ ಪ್ರೇಮನ ಈ ಮನೆಯಿಂದ ಆಚೆಗೆ ಹೊರಗಡೆ ಆಗ್ತೀನಿ. ನಾನಂತೂ ಅವಳನ್ನ ಯಾವತ್ತೂ ಒಪ್ಕೊಳ್ಳೋದು ಇಲ್ಲ, ನಾನು ಕ್ಷಮಿಸೋದು ಇಲ್ಲ, ನನ್ನ ಸೊಸೆ ಅಂತಲೂ ಅಂದ್ಕೊಳ್ಳೋದಿಲ್ಲ. ಬಾರೋ ಕಿಟಿ, ಇಲ್ಲಿಂದ ಹೋಗೋಣ, ಇವ್ರಿಗೆಲ್ಲ ಒಂದಲ್ಲ ಒಂದು ದಿವಸ ಅರ್ಥ ಆಗುತ್ತೆ ಅಂತ ಹೇಳಿಬಿಟ್ಟು ಮಹೇಶ್ವರಿ ಅಲ್ಲಿಂದ ಹೊರಟೋಗ್ತಾಳೆ. ಇನ್ನೊಂದು ಕಡೆ ಪ್ರೇಮ ಹಾಗೆ ಇದ್ದು ಕೂತಿರ್ತಾಳೆ. ಆಗ ಟ್ಯಾಬ್ಲೆಟ್ ಕೊಡೋಕ್ಕೆ ಅಂತ ಹೇಳಿಬಿಟ್ಟು ರಾಣಿ ಬರ್ತಾಳೆ. ಅಕ್ಕ ಅಂತ ಹೇಳ್ತಾಳೆ. ಬಾ ರಾಣಿ, ಎಚ್ಚರ ಆಗಿದ್ದೀನಿ ಅಂತ ಹೇಳ್ತಾಳೆ. ಪೇಯ್ನ್ ಇವಾಗ ಹೇಗಿದೆ ಅಂತ ಹೇಳ್ತಾರೆ. ಪರವಾಗಿಲ್ಲ ಅಂತ ಹೇಳ್ತಾಳೆ. ತೊಗೊಳ್ಳಿ ಮಾತ್ರೆ ನುಂಗಿ ಅಂತ ಹೇಳ್ತಾರೆ. ನೀವು ಎಷ್ಟೆಲ್ಲ ಸಾಹಸ ಮಾಡಿದ್ರಿ, ಎದುರುಕೊಳ್ದಲೇ ಅಷ್ಟೆಲ್ಲ ಪ್ರಾಣ ಉಳಿಸಿದ್ರಲ್ಲ, ನೀವು ತುಂಬಾ ನಿಜಕ್ಕೂ ದೊಡ್ಡ ಗುಣ ಅಕ್ಕ ನಿಮ್ಮದು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ರಾಮ್ ಕೂಡ ಕಾಲ್ ಮಾಡ್ತೀರಿ. ಏನಕ್ಕ, ಯಾರು ಫೋನು? ರಾಮ್ ಕಾಲ್ ಮಾಡ್ತಿದ್ದಾರೆ. ಹೌದಾ, ನಾನು ಅವನ್ನೇ ನೆನೆಸ್ಕೊತಾ ಇದ್ದೆ. ಹೌದಾ ಪ್ರೇಮ, ಇವಾಗ ಹೇಗಿದೆಯಾ ಅಂತ ಕೇಳ್ತಾನೆ. ನೋವೆಲ್ಲ ಹೇಗಿದೆ, ಪರವಾಗಿಲ್ಲ ಅಂತ ಹೇಳ್ತಾರೆ. ಟೈಮ್ ಟು ಟೈಮ್ ಊಟ ಮಾಡಬೇಕು, ಟ್ಯಾಬ್ಲೆಟ್ ತೊಗೊಳ್ಬೇಕು, ಮಲ್ಕೋಬೇಕು, ಗೊತ್ತಾಯ್ತಾ? ಇಲ್ಲಾಂದರೆ ಅದು ಸ್ವಲ್ಪ ಪೇಯ್ನ್ ಬರುತ್ತೆ ಅಂತ ಹೇಳ್ತಾರೆ. ಸರಿ ರಾಮ್, ಆಯಿತು, ನೀನು ಹೇಳ್ದಾಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ ಬಾಯ್, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ರಾಮ್ ಕಾಲ್ ಮಾಡಿದ್ದಾರೆ. ಹಬ್ಬ, ನಂಗೆ ರಾಮ್ ಕಾಲ್ ಮಾಡಿದ್ದು ನಂಗೆ ಒಂಥರ ಉತ್ಸಾಹ ಆಯಿತು. ಅಕ್ಕ, ನೀವು ಆದಷ್ಟು ಬೇಗ ಒಂದಾಗ್ತೀರಾ, ರಾಮಣ್ಣ ನಿಮ್ಮ ಮೇಲಿರೋಂತಹ ಕೋಪನೆಲ್ಲ ಮರೆಸ್ತಾನೆ ಅಂತ ಹೇಳ್ತಾರೆ. ಅದಾದಮೇಲೆ ಪ್ರೇಮ ಹಾಗೆ ಮಲ್ಕೊಂಡಿರ್ತಾಳೆ. ಅದೇ ಟೈಮ್ಗೆ ರಾಮ್ ಕೂಡ ಬರ್ತಾಳೆ. ಪ್ರೇಮ, ಏನಿದು ಹಿಂಗೆ ಮಲ್ಕೊಂಬಿಟ್ಟಿದ್ಯಾ, ಟ್ಯಾಬ್ಲೆಟ್ ತೊಗೊಂಡ್ಯಾ, ಊಟ ಮಾಡೋದ್ಯಾ ಅಂತ ಹೇಳ್ತಾರೆ. ಊಟ ಮಾಡಿದೆ ರಾಮ್. ಇದಕ್ಕೆ ಹಿಂಗೆ ಮಲಗ್ತಾರಾ? ಸರಿಯಾಗಿ ಮಲ್ಕೊಳ್ಳಿಲ್ಲ ಅಂತ ಅಂದರೆ, ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂತ ಅಂದರೆ ಗಾಯ ವಾಸಿಯಾಗಲ್ಲ, ನೀನು ಮಲ್ಕೊ ಅಂತ ಹೇಳ್ತಾರೆ. ಪರವಾಗಿಲ್ಲ ರಾಮ್, ನಾನು ಕೆಳ ಮಲಗ್ತೀನಿ, ನಿನಗೆ ಕೈಗೆ ಗಾಯ ಆಗಿದೆ, ಇದೇಳೋಕ್ಕಾಗಲ್ಲ, ನೀನು ಸುಮ್ಮನೆ ಮೇಲೆ ಮಲ್ಕೊ ಅಂತ ಹೇಳಿಬಿಟ್ಟು ಮಲ್ಕೋತಾನೆ. ಅವನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಮಲಗಿರ್ತಾನೆ. ಹಾಗೆ ಪ್ರೇಮಗೆ ಸ್ವಲ್ಪ ಮಧ್ಯದಲ್ಲಿ ಎಚ್ಚರ ಆಗುತ್ತೆ. ಸ್ವಲ್ಪ ವಾಮಿಟ್ ಬರೋ ಥರ ಆಗುತ್ತೆ, ಹೊಟ್ಟೆಗಳೆಲ್ಲ ಮಳಿಸ್ತಿರುತ್ತೆ. ಆಗ ಸಡನ್ಲಿ ಹೋಗಿ ವಾಮಿಟ್ ಮಾಡ್ತೀನಿ. ಯಾಕೆ, ಏನಾಯಿತು, ಹಿಂಗೆ ಎದ್ದೋದ್ಲಲ್ಲ ಅಂತ ಹೇಳಿಬಿಟ್ಟು ರಾಮ್ ಬರ್ತಾನೆ. ಯಾಕೆ, ಏನಾಯಿತು? ಏನಾಗಿಲ್ಲ ರಾಮ್, ಸ್ವಲ್ಪ ವಾಮಿಟ್ ಆಯಿತು ಅಷ್ಟೇ, ಹೋಗಿ ಮಲ್ಕೋ ಹೋಗು ಅಂತ ಹೇಳ್ಬಿಟ್ಟು. ಹೌದಾ, ಅಷ್ಟೇನಾ, ಇನ್ನೇನಿಲ್ವಾ ಅಂತ ಹೇಳ್ತಾನೆ. ಇನ್ನೇನಿಲ್ಲ ಅಂತ ಹೇಳ್ಬಿಟ್ಟು ಪ್ರೇಮ ಮತ್ತೆ ಮಲ್ಕೋತಾಳೆ. ಸ್ವಲ್ಪ ಹೊತ್ತು ಎದ್ದು ನೋಡ್ತಾನೆ, ಅವಳು ತುಂಬ ನಡುಗ್ತಾ ಇರ್ತಾಳೆ. ಜ್ವರ ಬಂದಿರುತ್ತೆ. ಏನಿದು ಇಷ್ಟೊಂದು ಜ್ವರ ಬಂದುಬಿಟ್ಟಿದೆಯಲ್ಲ, ಒಂದ್ಸಲ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಥೆರಪಿನ ತೊಗೊಂಡು ಪ್ರೇಮ
ಪ್ರೇಮ ಅಂತ ಹೇಳಿಸ್ಬಿಟ್ಟು ಎಚ್ಚರ ಮಾಡಿಬಿಟ್ಟು ಬಾಯೊಳಗೆ ಇಟ್ಬಿಟ್ಟು ನೋಡ್ತಾನೆ. ನೋಡಿದರೆ ಜ್ವರ ಬಂದಿರುತ್ತೆ. ಇಷ್ಟೊಂದು ಜ್ವರ ಬಂದಿದೆಯಲ್ಲ ಪ್ರೇಮ ಅಂತ ಹೇಳ್ತಾಳೆ. ಆಯಿತು ನೀನು ಮಲ್ಕೋ ಅಂತ ಹೇಳಿಬಿಟ್ಟು ಮಲ್ಕೊಂಡು ಅವನ ಹತ್ರನೇ ಒಂದು ಬ್ಯಾಗಲ್ಲಿ ಒಂದು ಕಿಟ್ ಇರುತ್ತೆ, ಇಂಜೆಕ್ಷನ್ ಕಿಟ್ಟು. ಸೊ ಅದನ್ನು ತಗೊಂಡು ಪ್ರೇಮಗೆ ಇಂಜೆಕ್ಟ್ ಮಾಡ್ತಾನೆ. ಇಷ್ಟೊಂದು ಜ್ವರ ಬಂದಿದೆಯಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ. ಆ ಕೈ ಪೇಯ್ನಿಗೆ ಪ್ರೇಮಗೆ ಸ್ವಲ್ಪ ಜ್ವರ ಬಂದಿರುತ್ತೆ. ಹಾಗಾಗಿ ಒಂದು ಇಂಜೆಕ್ಷನ್ ಮಾಡ್ತಾಳೆ. ಇಂಜೆಕ್ಷನ್ ಮಾಡಿದರೂ ಕೂಡ ಸ್ವಲ್ಪ ಜ್ವರ ಹಾಗೆ ಸುಡ್ತಾನೆ ಇರುತ್ತೆ. ಹಾಗಾಗಿ ಹಣೆ ಮೇಲೆ ತೇವದ ಬಟ್ಟೆನ ಹಾಕಿ ಇಡೀ ರಾತ್ರಿ ಅವಳನ್ನ ನೋಡ್ಕೊಳ್ದೆ ಆಗುತ್ತೆ. ಜ್ವರ ಕಮ್ಮಿ ಆಯಿತೋ ಇಲ್ವೋ ಅಂತ ನೋಡೋದೇ ಆಗಿರುತ್ತೆ ಪಾಪ ರಾಮ್ಗೆ. ಅಷ್ಟು ಹೆಂಡ್ತಿನ ಕೇರ್ ಮಾಡ್ತಿರ್ತಾರೆ. ಕೇರ್ ಮಾಡಿ ಅಷ್ಟು ಚೆನ್ನಾಗಿ ನೋಡ್ಕೋತಾನೆ. ಜ್ವರ ಕಮ್ಮಿ ಆದರೆ ಸಾಕಲ್ಲ, ಆ ಪೇಯ್ನ್ಗೆ ಪಾಪ ಪ್ರೇಮಗೆ ಜ್ವರನೇ ಬಂದಿರುತ್ತೆ. ಆಗ ಪ್ರೇಮಗೆ ಬೆಳಗ್ಗೆ ಎಚ್ಚರ ಆಗುತ್ತೆ. ಏನಿದು ನನ್ನ ಹಣೆ ಮೇಲೆ ಯಾರಿದು ಹತ್ತಿ ಇಟ್ಟಿರೋದು ಅಂತ ಹಾಗೆ ನೆನೆಸ್ಕೊತಿರ್ತಾಳೆ. ಓ ರಾಮ್, ಇಡೀ ರಾತ್ರಿ ನನ್ನನ್ನು ನೋಡ್ಕೊಂಡಿದ್ದೀನ, ನನಗೋಸ್ಕರ ನೀನು ಇಡೀ ರಾತ್ರಿ ನನ್ನನ್ನು ನೋಡ್ಕೊಂಡಿದ್ದೀನಲ್ಲಪ್ಪ ಅಂತ ಹೇಳ್ಬಿಟ್ಟು ಹಾಗೆ ಕಣ್ಣಲ್ಲಿ ರಕ್ತೈತೆ. ಹೇ ಪ್ರೇಮ, ಯಾಕೆ ಏನಾಯಿತು, ಏನಾದರೂ ಜ್ವರ ಇದೆಯಾ ಅಂತ ಎಲ್ಲ ಟೆಸ್ಟ್ ಮಾಡಿ ನೋಡ್ತೇನೆ. ಹಾಂ ಜ್ವರ ಏನೂ ಇಲ್ಲ. ಥ್ಯಾಂಕ್ಸ್ ರಾಮ್, ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ನೀನು ನನ್ನನ್ನು ನೋಡ್ಕೊಂಡಿದ್ಯಾ, ಇದೆಲ್ಲ ಬೇಕಿತ್ತಾ ಪ್ರೇಮ, ಸುಮ್ಮನೆ ಇರು, ಯಾಕೆ ಮಾತಾಡ್ತಿದ್ಯಾ, ಏನಾಗಲ್ಲ ಆಯಿತಾ. ಸ್ವಲ್ಪ ಜ್ವರ ಇದೆ, ನೀನು ಜಾಸ್ತಿ ಸ್ಟ್ರೈನ್ ಮಾಡಬೇಡ, ಸ್ಟ್ರೆಸ್ ತೊಗೋಬೇಡ ಆಯಿತಾ. ಸುಮ್ಮನೆ ಆರಾಮ್ಸೆಯಾಗಿ ಮಲ್ಕೋ, ರೆಸ್ಟ್ ಮಾಡು ಆಯಿತಾ. ಟೈಮ್ ಬೇಗ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನು ಆಯಿತಾ. ಟ್ಯಾಬ್ಲೆಟ್ ತೊಗೊಳ್ಳುವಂತೆ, ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ರಾಮ್ ಅಲ್ಲಿಂದ ಹೋಗ್ತಾಳೆ. ಇನ್ನೊಂದು ಕಡೆ ಬೆಳಗ್ಗೆ ಹಾಸ್ಪಿಟಲಲ್ಲಿ ಸ್ನೇಹ ಅವ್ರ ಚೇಂಬರಲ್ಲಿ ಕೂತಿರ್ಬೇಕಾರೆ ಏನಿದು ಅಂತ ಏನೋ ಚೆಕ್ ಮಾಡ್ತಿರ್ತಾಳೆ. ಮೇಡಮ್ ಕರೆದ್ರಂತೆ ಅಂತ ಹೇಳ್ತಾಳೆ. ಹಾಂ ರಾಮ್ ಎಲ್ಲಿ ಬಂದಿಲ್ವಲ್ಲ. ಹಾಂ ರಾಮ್ ಸರ್ ಬಂದಿಲ್ಲ ಸರ್. ಇಲ್ಲಾಂದರೆ ಚೆಕಪ್ಪಲ್ಲಿ ಇದ್ದಾರಾ. ಇಲ್ಲ ಮೇಡಮ್ ಇನ್ನೂ ಬಂದಿಲ್ಲ. ಯಾಕೆ ಬಂದಿಲ್ಲ, ಅವ್ರ ಹೆಂಡ್ತಿಗೆ ಬೆಳಗಿನ ಚೆಕಪ್ ಮಾಡಿ ಆಮೇಲೆ ಬರ್ತಾರಂತೆ ಮೇಡಮ್. ಸೊ ಅದಕ್ಕೋಸ್ಕರ ಸ್ವಲ್ಪ ರಾಮ್ ಸರ್ ಲೇಟಾಗಿ ಬರ್ತಿದ್ದಾರೆ ಅಂತ ಹೇಳ್ತಾರೆ. ಹೌದಾ ಸರಿ ಆಯಿತು ಬಿಡು ಅಂತ ಹೇಳ್ತಾರೆ. ಆಗ ಸ್ನೇಹ ನೆನ್ನೆ ನಡೆದಿದ್ದಂತಹ ಇನ್ಸಿಡೆಂಟ ನೆನೆಸ್ಕೊತಿರ್ತಾಳೆ. ಅವಳನ್ನ ಕರ್ಕೊಂಡೋಗಿದ್ದು, ಚೆಕಪ್ ಮಾಡಿದ್ದು, ಹಾಗೆ ಅವಳಿಗೆ ಟ್ರೀಟ್ ಮಾಡಿದ್ದು, ಅದನ್ನೆಲ್ಲ ನೆನೆಸ್ಕೊಂಡು ಸ್ನೇಹ ಬೇಜಾರು ಮಾಡ್ಕೊತಾ ಇರ್ತಾಳೆ. ನಾನು ಏನೇ ಮಾಡೋಕ್ಕೋದ್ರೂ ಆ ಪ್ರೇಮಗೆ ಒಳ್ಳೇದಾಗ್ತಿದೆಯಲ್ಲ, ನಾನು ಏನಾದರೂ ಒಂದು ಮಾಡಲೇಬೇಕು, ಇಲ್ಲ ಅಂತಂದರೆ ಈ ಪ್ರೇಮ ಹೀಗೆ ಮುಂದುವರಿತಾನೆ ಇರ್ತಾಳೆ. ನನಗಂತೂ ಅದನ್ನು ನೆನೆಸ್ಕೊಂಡು ತುಂಬಾ ತಲೆನೋವು ಬಂದುಬಿಟ್ಟಿದ್ಯಪ್ಪ ಅಂತ ಅನ್ಕೋತಿರ್ತಾಳೆ. ಬೆಳಗ್ಗೆ ಆದ ತಕ್ಷಣ ಪ್ರೇಮ ರೆಡಿ ಆಗಿಬಿಟ್ಟು ಮನೆ ಕಸನ ಹೊಡಿತಾ ಇರ್ತಾಳೆ. ಏನು ಮಾಡ್ತಿದ್ಯಾ ನೀನು, ಕೈ ಅಷ್ಟೊಂದು ಇಂಜೂರಿಯಸ್ ಆಗಿದೆ, ನೀನು ಮನೆ ಕಸ ಹೊಡಿಸೋ, ಸ್ವಲ್ಪ ಧೂಳಿತ್ತು ರಾಮ್ ಅಷ್ಟೇ, ಒರೆಸ್ತಿದ್ದೀನಿ ಅಂತ ಹೇಳ್ತೇನೆ, ಗುಡಿಸ್ತಿದ್ದೀನಿ. ಬೇಡ ಅದೆಲ್ಲ ಮಾಡಬಾರ್ದು ಆಯಿತಾ. ನೀನು ರೆಸ್ಟ್ ಮಾಡಬೇಕು, ಇಲ್ಲಾಂತಂದರೆ ಕೈ ಪೈನ್ ಹೋಗಲ್ಲ. ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡಬೇಕು ಅಷ್ಟೇ, ನೀನು ಇನ್ನೇನು ಮಾಡೋಕ್ಕೆ ಹೋಗ್ಬಾರ್ದು ಆಯಿತಾ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ತಾರೆ. ಅದನ್ನು ಮಹೇಶ್ವರಿ, ಕಿಟ್ಟಿ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಹಾಗೆ ಕಲ್ಯಾಣಿ, ಶ್ರೀಧರ್ ಎಲ್ಲರೂ ಕೂಡ ಅವನ್ನ ನೋಡ್ತಿರ್ತಾರೆ. ನೋಡು ರಾಮ್ ಎಷ್ಟು ಕೇರ್ ಮಾಡ್ತಾನೆ ಅವನ ಹೆಂಡ್ತಿನ, ತುಂಬ ಖುಷಿಯಾಗುತ್ತೆ, ಹೀಗೆ ಯಾವಾಗಲೂ ಖುಷಿಯಾಗಿ ಇರಬೇಕಣ್ಣ ಅಂತ ಹೇಳ್ತಾರೆ. ಕೊಡು ಕೈಯಲ್ಲಿ ನಾನು ನಿಂತನ BP ಚೆಕ್ ಮಾಡಬೇಕು ಅಂತ ಜ್ವರ ಚೆಕ್ ಮಾಡ್ತಾನೆ. ಎಲ್ಲನೂ ಕೂಡ ಚೆಕ್ ಮಾಡ್ತಾ ಇರ್ತಾನೆ. ನೀನೇನು ಜಾಸ್ತಿ ಹೆಚ್ಚು ಸ್ಟ್ರೆಸ್ ತೊಗೊಬಾರ್ದು ಆಯಿತಾ. ಮನೆ ಕೆಲಸ ಇನ್ನೊಂದು ಸಲ ಮಾಡ್ಕೋಬೋದು, ನೀನು ಆರಾಮಾಗಿ ರೆಸ್ಟ್ ಮಾಡು ಅಂತ ರಾಮ್ ಪ್ರೇಮಗೆ ಹೇಳ್ತಿರ್ತಾನೆ. ಅದನ್ನ ನೋಡಿ ಮಹೇಶ್ವರಿ ಅಂತೂ ಫುಲ್ಲು ಹುರ್ಕೋತಿರ್ತಾಳೆ ಅವನ್ನ ಸೇವೆ ಮಾಡೋದನ್ನು ನೋಡ್ಬಿಟ್ಟು. ಆದರೆ ಶ್ರೀಧರ್ ಮತ್ತು ಕಲ್ಯಾಣಿ ಇಬ್ಬರಿಗೂ ಕೂಡ ತುಂಬ ಖುಷಿ ಆಗ್ತಿರುತ್ತೆ. ಇವ್ರು ಯಾವಾಗಲೂ ಇದೇ ರೀತಿ ಅನ್ಯೋನ್ಯವಾಗಿರ್ಲಪ್ಪ ಅಂತ ಅನ್ಕೋತಿರ್ತಾರೆ. ಆಗ ರಾಮ್, ಹಾಂ ಜ್ವರ ಎಲ್ಲ ಕಮ್ಮಿ ಆಗಿದೆ, ಮತ್ತೆ ಏನಾದರೂ ನಿಂಗೆ ಸುಸ್ತಾದರೆ ನೀನು ನನಗೆ ಕಾಲ್ ಮಾಡು ಗೊತ್ತಾಯ್ತಾ. ಟ್ಯಾಬ್ಲೆಟ್ನ ಟೈಮ್ ಟು ಟೈಮ್ ತೊಗೋಬೇಕು, ಊಟ ಮಾಡಬೇಕು, ಮಲ್ಕೋಬೇಕು ಆಯಿತಾ. ಅದನ್ನು ಬಿಟ್ಟು ನೀನು ಬೇರೆ ಏನು ಮಾಡೋಕ್ಕೆ ಹೋಗ್ಬಾರ್ದು, ಇಲ್ಲ ಅಂತಂದರೆ ಹುಷಾರಾಗಲ್ಲ ಬೇಗ ಅಂತ ಹೇಳ್ತಿರ್ತಾರೆ. ಇದಿಷ್ಟು ಇವತ್ತಿನ ಸ್ಟೋರಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.